So hey guys, good evening. So welcome back. So as you can see, the sunset will be happening within a hour or 2 hour. I don't know. So ಈಗ ಶಾರ್ಟ್ ರೈಡ್ ಹೊರಟಿದ್ದೀನಿ. ರೈಡ್ ಅಂದರೆ ನಾರ್ಮಲ್ ಒಂದು ಈವ್ನಿಂಗ್ ರೈಡ್ ಅಂತಲೇ ಹೇಳ್ಬೋದು. ಮನೇಲಿ ಕೂತು ಬೋರ್ ಆಗ್ತಿತ್ತು, ಹಾಗೆ ಸುಮ್ಮನೆ ಹೊರಟಿದ್ದೆ ಈಗ. ಸೊ ಈಗಾಗಲೇ ಮನೆಯಿಂದ ಸ್ವಲ್ಪ ದೂರ ಬಂದಿದ್ದೀನಿ. ಮನೆಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಈಗ ಹೋಗ್ತಾ ದಾರಿಯಲ್ಲಿ ಯಾವುದು ಒಳ್ಳೆ ಪ್ಲೇಸ್ ಸಿಗುತ್ತೆ ಅಂತೇಳಿ ನೋಡ್ತಾ ಬರ್ತಿದ್ದಂಗೆ ಈ ಒಂದು ಒಳ್ಳೆದವರೆ ಸಿಕ್ತಂತೇಳಿ ಈಗ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್. ಸೊ ಲೆಟ್ಸ್ ಗೋ. ಸೊ ನೋಡ್ಬೋದು, ನಾನೀಗ ಒಂದು ಟ್ಯಾಂಕ್ ಬ್ಯಾಗ್ ಒಂದು ಇಟ್ಕೊಂಡಿದ್ದೆ ಅಷ್ಟೇ, ಎಮರ್ಜೆನ್ಸಿ ಟ್ಯಾಂಕ್ ಬ್ಯಾಗ್. ಏನಾದ್ರು ಇಟ್ಕೊಳ್ಳಿಕ್ಕಿದ್ರೆ ಅಲ್ಲ, ಜಸ್ಟ್ ಐ ಕ್ಯಾನ್ ಕ್ಯಾಚ್ ಅಪ್ ಹಿಯರ್. ಸೊ ಈಗ ನಾನು ಮಂಗಳೂರು ಬಂಟ್ವಾಳ ಹೈವೇದಲ್ಲಿದ್ದೀನಿ. ಸೊ ಈಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ, ಸನ್ಸೆಟ್ ಸ್ಪಾಟ್. ಅಡ್ಯಾರಲ್ಲಿರೋ ಶ್ರೀನಿವಾಸ್ ಕಾಲೇಜ್ ಹತ್ರ ಇರೋ ಒಂದು ಅಡ್ಯಾರ್ ಸ್ಪಾಟ್ ಅಂತೇಳಿ, ಅಡ್ಯಾರ್ ವ್ಯೂ ಪಾಯಿಂಟ್. ಸೊ ಅದಕ್ಕೆಲ್ಲ ಮುಂಚೆ ಎಲ್ಲ ಹೋಗಿದ್ದೆ, ಬಟ್ ಸನ್ಸೆಟ್ ಟೈಮಲ್ಲೆಲ್ಲ ಹೋಗಲಿಲ್ಲ, ಹಾಗಾಗಿ ಈಗ ಹೋಗ್ತಿದ್ದೀನಿ. ಸೊ ನಿಮಗೂ ಒಂದು ತೋರಿಸೋಣ ಅಂತೇಳಿ ಈಗ ಹೋಗ್ತಿದ್ದೀನಿ. ಸೊ ಹಾಗೆ ಈಗ ಟೈಮ್ ಬಂದುಬಿಟ್ಟು 5:40 ಆಗಿದೆ, ಈವ್ನಿಂಗ್ 5:40 ಅಂದರೆ 5:40 ಆಗಿದೆ. ಸೊ ಈ ಕಡೆ ಇನ್ನೂ ಬೆಟ್ಟ ಕಾಣ್ತಿದೆ, ಅದೇ ಬೆಟ್ಟ. ಸೊ ಇದೆ ಡಿವಿಯೇಷನ್, ಶ್ರೀನಿವಾಸ್ ಕಾಲೇಜಿಗೆ ಹತ್ರ ಆಗುತ್ತೆ. ಇದೇ ರೂಟು, ಶ್ರೀನಿವಾಸ್ ಕಾಲೇಜಿಗೆ ಹೋಗೋ ರೂಟು. ಅರೇ ಬಾಯ್, ಮಾತಾಡ್ಕೊಂಡು ಈಗ ಡ್ಯಾಶ್ ಆಗ್ತಿದ್ದೆ. ಸೊ ಇಲ್ಲಿ ನೀವು ಹೋಗೋದಾದರೆ ಇಲ್ಲಿ ಒಂದು ರೈಲ್ವೆ ಕ್ರಾಸಿಂಗ್ ಇದೆ, ಆ್ಯಸ್ ಯು ಕ್ಯಾನ್ ಸಿ ರೈಟ್ ನೌ. ಯಪ್, ಸೊ ಕೂಲ್ ಮ್ಯಾನ್. ಇದೊಂದು ಫುಲ್ ಘಾಟ್ ವೈಬು, ಐ ಮೀನ್ ಅಪ್ ಇರೋದು ಈ ರೋಟು, ತುಂಬ ಸ್ಟೀಪ್ ಇದೆ. ಸೊ ನೀವು ಆಚೆ ಸರ್ತಾ ಹೋದರೆ ಶ್ರೀನಿವಾಸ್ ಕಾಲೇಜಿಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ವೇ ಫಾರ್ ಅ ವ್ಯೂ ಪಾಯಿಂಟ್. ಸೊ ಈ ಬೈಕ್ ಏನು ತಗೊಂಡಿದ್ದೆ 4th October 2024 ತಗೊಂಡ ಈವ್ನಿಂಗೆ ಇಲ್ಲಿಗೆ ಬಂದಿದ್ದೆ, ಈ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೆ. ಸೀದಾ ಮೂಡುಬಿದಿರೆ ತಗೊಂಡಿದ್ದೆ ಬೈಕನ್ನು ತಗೊಂಡು ನಾನು ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೆ. ಸಾರಿ ಇಟ್ ಈಸ್ ನಾಟ್ ದ ಪ್ಲೇಸ್. ಇದು ತಪ್ಪಾಯಿತು, ಇದು ರೂಟ್ ಅಲ್ಲ. ಮೇ ಬಿ ದ್ಯಾಟ್ ಈಸ್ ದ ರೂಟ್. ಯಾಸ್ ಯು ಕ್ಯಾನ್ ಸಿ ದ ಅಪ್ಪರ್ ಒನ್. ಇಲ್ಲಿ ಟರ್ನ್ ಆಗಲಿಕ್ಕೆ ಆಗ್ತದೆ, ನೋಡೋಣ. It is fully soft sand here. Yeah. So this is the viewpoint, I guess. Maybe ಅಲ್ಲಿ ಮೇಲ್ಗಡೆ ಇರಬೇಕು ವ್ಯೂ ಪಾಯಿಂಟ್. ಇರಲಿ, ತೊಂದರೆ ಇಲ್ಲ. ದಿಸ್ ಈಸ್ ಸಮ್ ಹೌ ಮ್ಯಾನೇಜಬಲ್. ಅಲ್ಲಿ ಹೋಗೋಣ, ನೆಕ್ಸ್ಟ್ ಹೋಗೋಣ. ಈಗಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ. ಫುಲ್ ಸ್ಕ್ರೀನ್ ಥರ ಕಾಣ್ತಾ ಉಂಟು. ಇದು ಅಲ್ಲೊಂದು ರಿವರ್ ಕಾಣ್ತಾ ಇದೆ ನಿಮಗೆ. ಸೊ ಅದೇ ಹೈವೇ, ಅಲ್ಲಿಂದನೇ ಬಂದದ್ದು ನಾನು. ಸೊ ಪೀಸ್ಫುಲ್ ಮ್ಯಾನ್. ಈ ಒಂದು ವ್ಯೂ ಪಾಯಿಂಟಲ್ಲಿ ಯಾರಿಲ್ಲ. ಅಲ್ಲಿ ಮೇಲ್ಗಡೆ ಬೆಟ್ಟ ಏನು ಕಾಣ್ತಿದೆ, ಅಲ್ಲೊಂದು 2-4 ಜನ ಇದ್ದಾರೆ. ಅದು ಬಿಟ್ಟರೆ ಇಲ್ಲಿ ಕೆಳಗೆ ಯಾರಿಲ್ಲ, ನಾನು ನನ್ನ ಬೈಕ್ ಅಷ್ಟೇ. ಪೀಸ್ಫುಲ್. ಸನ್ಸೆಟ್ ಇನ್ನೇನು 1 ಅವರಲ್ಲಿ ಆಗ್ತದೆ. ಸನ್ಸೆಟ್ ಆಗಿ ಮನೆಗೆ ಹೋಗೋಣ ಅಂತಿದ್ದೀನಿ, ನೋಡೋಣ. ಸೊ ಮೇಲ್ಗಡೆ ಹೋಗುವ, ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆಯಿತು, ಇನ್ನು ಮೇಲ್ಗಡೆ ಹೋಗೋಣ. ಸೂಪರ್ ಮ್ಯಾನ್, ಸೂಪರ್. ಎಷ್ಟೊಂದು ಸೈಕಲ್ ಕಾಣ್ತೊಂಡು ನೋಡಿ.
ಸೂಪರ್ ಯಾ ಜನಗಳಿದ್ದಾರೆ. ಈ ವ್ಯೂ ಪಾಯಿಂಟಲ್ಲಿ ಏನಿದೆ, ಜನ ಇದ್ದಾರೆ. ಅಯ್ಯೋ, ಜನ ಇದ್ದಾರೆ ಹೇಳಿದ್ರೆ ಸುಮಾರು ಜನ ಇದ್ದಾರೆ. ಬಟ್ ಸ್ಟಿಲ್ ಐ ಥಿಂಕ್ ಸೊ ಐ ಶುಡ್ ನಾಟ್ ಗೋ ಹಿಯರ್. ಎಸ್, ಇಲ್ಲಿ ತುಂಬ ಜನ ಇದ್ದಾರೆ. ಬೇಡ, ಜನ ಬರ್ತಾನೇ ಇದ್ದಾರೆ, ಹೋಗೋರು ಕಾಣ್ತಿಲ್ಲ. ಅದಕ್ಕೆ ನಾನು ಹೋಗ್ತಿದ್ದೀನಿ ಹಿಂದೆ. ಸೊ ಐ ಆಮ್ ಥಿಂಕಿಂಗ್, ಈಗ ಲಾಸ್ಟಲ್ಲಿ ಕೆಳಗೆ ಹೋಗಿದ್ದೆಲ್ಲ, ಅಲ್ಲೇ ಇನ್ನೊಮ್ಮೆ ಹೋಗ್ತೀನಿ. ಯಾ, ಐ ಗೆಟ್ ಟು ದಿ ಸ್ಪಾಟ್. ಮೇಲ್ಗಡೆ ಹೋಗಿ ಬಂದದೀಗ. ಮೇಲ್ಗಡೆ ನೋಡ್ಬೋದು, ಜನ ಸಿಕ್ಕಾಪಟ್ಟೆ ಇದ್ದಾರೆ. ಕ್ರೌಡ್ ಆದರೆ ಒಳ್ಳೇದಾಗಲ್ಲ ಅಲ್ಲಿ ಕೂತ್ಕೊಳ್ಳಿಕ್ಕೆ, ಇರಲಿಕ್ಕೆ. ಐ ಫೀಲ್ ಅನ್ಕಂಫರ್ಟೇಬಲ್. ಎನಿವೇಸ್, ಇಲ್ಲಿ ನೋಡ್ಬೋದು ಯಾರೂ ಇಲ್ಲ. ಖುಷಿ ಆಗುತ್ತೆ ಇಂಥ ಜಾಗಗಳು. ಯಪ್, ಅಗೇನ್ ಟು ದಿ ಸ್ಪಾಟ್. ಸನ್ಸೆಟ್ ಬ್ರೋ. ಸೊ ಈ ಹೈವೇ ಏನಿದೆ, ಹೈವೇದ ಆಚೆ ನೀವು ನೋಡ್ಬೋದು, ಅಲ್ಲಿ ನೀರಿನ ರಿವರ್ ಇದೆ. ಸೊ ಇನ್ನೊಂದು ದೇವಸ್ಥಾನ ಇದೆ, ಇನ್ನೋಳಿ ದೇವಸ್ಥಾನ ಅಂತ ಹೇಳಿ. ಆ ಬೆಟ್ಟ ಏನು ಆಚೀಚೆಲ್ಲ ಕಾಣ್ತಿದ್ದೀರ, ಆ ರೇಂಜಲ್ಲಿ ಇಲ್ಲೇ ಬರುತ್ತೆ. ಸೊ ಅದೊಂದು ಎಷ್ಟು 2-3 ವರ್ಷ ಹಿಂದೆ ಹೋಗಿದ್ದೆ ಮಾವನ ಜೊತೆ. ಸೊ ಇನ್ನೊಮ್ಮೆ ಹೋಗ್ಬೇಕಂತಿದ್ದೀನಿ. ನೋಡೋಣ, ಒಂದು ಸನ್ರೈಸ್ ಟೈಮಿಗೆ ಇಲ್ಲ ಸನ್ಸೆಟ್ ಟೈಮಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬೇರೆ ಯಾವುದಾದ್ರೂ ಫ್ರೀ ಇದ್ದರೆ ಹೋಗ್ತೀನಿ, ಅದು ಒಂದು ವೀಡಿಯೋ ಮಾಡ್ತೀನಿ. So yeah, the sun is already set. Now the time right now is 6:30 p.m. So I'm planning to go. So let's go. So this is actually a good place to see the sunset. ಆ್ಯಕ್ಚುಲಿ ಟ್ರೈನ್ ಏನು ಪಾಸ್ ಆಗಿದ್ದು, ನಾನು ಅದನ್ನು ಮಿಸ್ ಮಾಡಿದೆ. ಇಲ್ಲಾಂದರೆ ಆ ಪ್ಲೇಸಲ್ಲಿ ವ್ಯೂ ಪಾಯಿಂಟಲ್ಲಿ ಏನಿತ್ತು, ಅಲ್ಲಿಂದ ಮೇಲಿಂದನೇ ನೋಡ್ಬೋದಿತ್ತು ಟ್ರೈನ್ ಪಾಸ್ ಆಗೋದು. ಅದೊಂದು ಒಳ್ಳೆ ಕಾಣುತ್ತೆ. ಬಟ್ ನಾವು ಹೋಗಿದ್ದ ಟೈಮ್ ಸರಿ ಇರಲಿಲ್ಲ, ಆ್ಯಕ್ಚುಲಿ ಅದು ಪಾಸ್ ಆಗಿತ್ತು. ಇಟ್ಸ್ ಓಕೆ.